ಡಿಸಿಸಿ ಬ್ಯಾಂಕ್ ನೌಕರರ ಭಾರೀ ಧರಣಿ, ಸವದಿ ರಾಜೀನಾಮೆಗೆ ಆಗ್ರಹ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರ ವಿರುದ್ಧ ಡಿಸಿಸಿ ಬ್ಯಾಂಕ್ ನೌಕರರು ಸೋಮವಾರ ಅಥಣಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಬಳಿ ಭಾರೀ ಪ್ರತಿಭಟನೆ ನಡೆಸಿದರು. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದ ಪರಿಣಾಮ ಕೆಲಕಾಲ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತು. ಡಿಸಿಸಿ ಬ್ಯಾಂಕ್ ಯೂನಿಯನ್ ನಾಯಕ ನಿಂಗಪ್ಪ ಕರೆಣ್ಣವರವರ ಮೇಲೆ ಲಕ್ಷ್ಮಣ ಸವದಿಯವರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವನ್ನು ಖಂಡಿಸಿ ನೌಕರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆಯು ಬ್ಯಾಂಕ್ ಸಿಬ್ಬಂದಿಯಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದು, ಲಕ್ಷ್ಮಣ ಸವದಿಯವರು ನೈತಿಕ ಹೊಣೆ ಹೊತ್ತು ತಕ್ಷಣ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ನೌಕರರ ಮೇಲೆ ದೌರ್ಜನ್ಯ ನಿಲ್ಲಲಿ, ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿ, ಸವದಿ ರಾಜೀನಾಮೆ ಕೊಡಬೇಕು ಎಂಬ ಘೋಷಣೆಗಳನ್ನು ಕೂಗಲಾಯಿತು. ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಮುಖಂಡರು ಮಾತನಾಡಿ, ಸಾರ್ವಜನಿಕ ಪ್ರತಿನಿಧಿಯಿಂದ ಈ ರೀತಿಯ ವರ್ತನೆ ಖಂಡನೀಯವಾಗಿದ್ದು, ನೌಕರರ ಗೌರವ ಹಾಗೂ ಭದ್ರತೆಗೆ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನೌಕರರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಬೇಡಿಕೆಗಳು ಈಡೇರದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ನೀಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಭರ್ತೇಶ್ ಟಿಡೋಣಿ, ಜಿಕೆ ನ್ಯೂಸ್ ಕನ್ನಡ, ಅಥಣಿ. ಸಂಬಂಧ ಇರಲಾರ್ದ ವಿಷಯ ಹೊರಗೆ ಅವರು ಈ ತರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನೀವೇನ್ ಹೇಳ್ತೀರಾ ಸರ್? ಸಂಬಂಧ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಂಗೇನ್ ಸಂಬಂಧ ಇಲ್ಲ ಅನ್ನತ್ತಾರಲ್ಲ, ಇವತ್ತು ಇಲ್ಲೇ ಕುಂಡಿರ್ತೇವೆ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ ನೀವು ಇರ್ರಿ ಮಾತಾಡೋಣ, ನೀವು ಬರ್ರಿ ಮಾತಾಡೋಣ, ಪ್ರೆಸ್ ಮೀಟ್ ಕರೀರಿ ಸರ್. ಸತ್ಯ ಯಾವಾಗ್ಲೂ ಕೈ ಆಗಿರ್ತದೆ, ಎದ್ರ ಬಂದ್ರೆ ಗೊತ್ತಾಕೈತಿ. ರಾಜಕೀಯ ಮಾಡಂಗಿಲ್ಲ ನಾವು, ಎಂಪ್ಲಾಯೀಸ್ ನಿಯತ್ತಾಗಿರೋರು, ನಾವೇನು ಅದನ್ನು ಮಾಡಿಲ್ಲ. ಅವ್ರ ಹಳೆಯಾಗ ಅನ್ಯಾಯ ಆಗೈತೆ ಅಂತೇಳಿ ಈ ರೀತಿ ಅಲ್ಲೇ ಮಾಡೋದು. ಬೇರೆ ಅವರು ಬೇಕಾದಂಗೆ ಗುಂಡಾ ವರ್ತನೆ ಅಂತಾರ. ಅಥಣಿ ಒಳಗೆ ಅವ್ರು ಏನ್ ಮಾಡತ್ತಾರ? ಗುಂಡಾ ವರ್ತನೆ ಮಾಡತ್ತಿಲ್ಲ. ಮನೆಗೆ ಅವ್ರ ಮನ್ಯಾಗ ಕರಿಸಿ ಬರ್ತಾರ ಅಂದ್ರೆ ಏನರ್ಥ? ಅಥಣಿ ಒಳಗೆ ಸ್ವತಂತ್ರ ಇಲ್ಲ, ಅಥಣಿ ಒಳಗೆ ಸ್ವತಂತ್ರ ಏನ ಇಲ್ಲ ಅಲ್ಲ, ಅಲ್ಲಿ ಸ್ವತಂತ್ರ ಇಲ್ಲ, ಇಲ್ಲಿ ಸ್ವತಂತ್ರ ಇಲ್ಲ ಅಂತಾರ. ಅಥಣಿ ಒಳಗೆ ಸ್ವತಂತ್ರ ಇಲ್ಲ. ಮತ್ತೆ ಇದುವರೆಗೂ ಯಾವ ಪೊಲೀಸ್ ಅಧಿಕಾರಿ ಆಕ್ಷನ್ ತಗೊಂಡಾನು ಹೇಳ್ರಂಗಾರ? ಬೆಳಗ್ಗೆ ಏನ್ ಮಾತಾಡ್ಲಿಕ್ಕೆ ಯಾವ ವಿಷಯ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರು ಅಂತ? ಅದೇ ಸರ್, ಟ್ರಾನ್ಸ್ಫರ್ ವಿಷಯದಾಗ ನಮ್ಮ ಹೆಸರು, ಒಕ್ಕೂಟದ ಹೆಸರು ಕೆಡ್ಸಾತಿದ್ರು. ಬರ್ರಿ, ಅದ ಇನ್ನೊಂದಿಬ್ರು ಎಂಪ್ಲಾಯ್ ಅದಾರ, ಅವ್ರು ಇಲ್ಲಿ ಬಂದಿಲ್ಲ. ಯಾಕಂದ್ರೆ ಅವ್ರು ಚೇಲಾಗಳು ಅದಾರ. ಅವ್ರು ಬಂದ್ರೆ ಅವ್ರು ಬಂದ್ ಬೈಲಾಗ್ತೈತೆ ಅಂತೇಳಿ ಇಲ್ಲಿ ಬಂದಿಲ್ಲ. ಅವ್ರು ಕರ್ಕೊಂಡ ಅವ್ರ ಮುಂದೆ ಎದ್ರ ಬದ್ರ ಬಗೆಹರಿಸೋಣ ಅಂತ ಕರ್ಕೊಂಡ ಮಾತಾಡಕ ಹೇಳಿ ಕರ್ಸಿದಾರ. ಅವ್ರು ನೀವು ಮಾಡಿದಿರಿ ಅಂತೇಳಿ ಪ್ರೀ ಪ್ಲಾನ್ ಆಗಿ ಮಾಡಿ ಎಲ್ಲ ಮರ್ಡರ್ ಮಾಡು ಲೆವೆಲ್ಗೆ ಹೋಗಿದಾರ. ಇದಕ್ಕೆ ಯಾರು ನ್ಯಾಯ ಕೊಡಿಸ್ತಾರೆ? ಡಿಸಿಸಿ ಬ್ಯಾಂಕಿಗೆ ಎಂಪ್ಲಾಯಿಗೆ ನ್ಯಾಯ ಸಿಗುದಿಲ್ಲ. ಮತ್ತೆ ಅಲ್ಲ, ಡಿಸಿಸಿ ಬ್ಯಾಂಕ್ ನೌಕರ ಒಕ್ಕೂಟ ಏನೈತೆ ಅಂತ ತೋರ್ಸಬೇಕಲ್ಲ. ಒಬ್ಬ ಎಂಪ್ಲಾಯ್ ಐತಿ, ನಾಳೆ ಎಲ್ಲರೂ ಅಥಣಿಯಾಗ ಹಿಂಗ ಮಾಡ್ರ ಅಂದ್ರೆ ಎಲ್ಲಾ ತಾಲೂಕ್ನಾಗ ಹಿಂಗ ಮಾಡ್ರ, ನಾವೆಲ್ಲ ಹೋಗುನು ನೋಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ ಹೋದಾಗ ಆ ಹಾಸ್ಪಿಟಲ್ ಡಾಕ್ಟರ್ ವ್ಯಕ್ತಿ ಕುಡಿತಾನಂತೇಳಿ ಹೇಳ್ತಾರ. ಅಂದ್ರೆ ಇವ್ರಂತ ನೀಚಗಳು ಡಾಕ್ಟರ್. ಅವ್ನು ಸಾಫ್ಟ್ ಡ್ರಿಂಕ್ಸ್ ಕುಡಿಯಾಕ ವಿಚಾರ ಮಾಡುವಂತ ವ್ಯಕ್ತಿ ಅವ್ನು ಕುಡಿದು ಬಂದಾನಂತೇಳಿ ರಿಪೋರ್ಟ್ ಕೊಡ್ತಾರಂದ್ರ ಇವ್ರು ಹೆಂಗ ಕೆಲಸ ಮಾಡ್ತಾರ್ರಿ? ಡಾಕ್ಟರ್ ಮ್ಯಾಗು ಇದನ್ನ DHO ಅವರು ಸೂಕ್ತ ಕ್ರಮ ತಗೋಬೇಕು. ಡಾಕ್ಟರ್ ಮ್ಯಾಗು ಅವ್ರಿಗೆ ಯಾವುದೇ ರೀತಿಯಾದ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಸರ್, ಈಗ ಪ್ರಕರಣ ದಾಖಲಾಗಿದೆ, ಹೇಗಾಗಿದೆ ಸರ್? ಪ್ರಕರಣ ದಾಖಲೆ ಮಾಡ್ಕೊಂಡಿಲ್ಲ. ಸ್ಟೇಷನ್ಗೆ ಹೋದ್ರು ಏನ್ ಹಂಗ್ ಮಾಡ ಹಿಂಗ್ ಮಾಡ, ಇವ್ರ ಮ್ಯಾಗ ವಾಪಸ್ ಕಂಪ್ಲೇಂಟ್ ಮಾಡ್ಕೊಂಡಾರ. 7 PCR ಕೇಸ್ ಇವ್ರ ಮ್ಯಾಗ ಮಾಡಿದಾರೆ. ಮತ್ತೆ ಈ ಸದ್ಯ ಹೋಗ್ರಿ ಅವ್ರ ಮನೆ ಮುಂದೆ 1000 ಮಂದಿ ಕೂಡ್ಸಿದಾರ. ಕೂಡ್ಸೋ ಅವಶ್ಯಕತೆ ಏನಿತ್ತು? ಮನುಷ್ಯ ತಪ್ಪ ಮಾಡಿಲ್ಲ ಅಂದ್ರೆ ಯಾಕೆ ಮಂದಿ ಕೂಡಿಸ್ಬೇಕು? ರಾಜ್ಯ ಸಂಧಾನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಈಗೇನಾದ್ರು SP ಅವ್ರು ಬರೋವರೆಗೆ ಇಲ್ಲೇ ಇರ್ತೀರಾ? ಹೇಗೆ? ಅವ್ರು ಬರ್ತಾರಂದ್ರೆ ನಾವ್ ಇರ್ತೇವೆ. SP ಸಾಹೇಬ್ರು ಬರ್ತಾರಂದ್ರೆ ನಾವ್ ಇಲ್ಲೇ ಕೊಂಡಿರ್ತೇವೆ. ನಾವು ಆಲ್ರೆಡಿ SP ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದೇವೆ. 12ವರೆಗೆನ ಕೊಟ್ಟಿದ್ದೇವೆ. ಅವ್ರ ವಿಷಯ ಮುಟ್ಟೈತಿ. ಅಲ್ಲಿಂದ ಇವ್ರಿಗೂ ಬಂದಿರ್ತೈತಿ ವಿಷಯ. ಕಂಪ್ಲೇಂಟ್ ತಗೊಳಕಬೇಕು, FIR ಆಗಾಕಬೇಕು, ನಮಗೆ ನ್ಯಾಯ ಸಿಗಾಕಬೇಕು. ಆನಂದ್ ಪಾಟೀಲ್ ಅಂತ ಇನ್ನೇನು ಉಪಾಧ್ಯಕ್ಷ. ತದನಂತರ ಅವ್ರ ಮಗನಾದಂಥ ಚಿದು ಸೌದಿ ಅವರು, ಅದೇ ನಂತರ ಶಶಿಕಾಂತ್ ಸೌದಿ ಅವರು ಇಬ್ಬರು ಸೇರಿ ಅವನಿಗೆ ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ನಿಂತ ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಅವನು ಕೆಳಗಡೆ ಹಾಕಿ ತುಳಿದು ಒದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಘಟನೆ ಆಗಿದ್ದು ಆಗಿದ್ದು ಸತ್ಯ. ಬಟ್ ಅವರು ಹಳೆಯನ್ನು ಟ್ರಾನ್ಸ್ಫರ್ ಅಲ್ಲಿ ನಮ್ದು ಏನು ಸಂಬಂಧ ಇಲ್ಲ. ಇದು ನೇರವಾಗಿ ಆಡಳಿತ ಮಂಡಳಿ ಸಭೆಗೆ ಸಂಬಂಧಪಟ್ಟಿದ್ದು. ಅವರೇ ಒಬ್ಬರು ನಿರ್ದೇಶಕರಿದ್ದಾರೆ.
ನಿರ್ದೇಶಕರಾಗಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೇಳಬೇಕಿತ್ತಲ್ಲ. ಡಿಸೆಂಬರ್ 19ಕ್ಕೆ ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗ್ ಮೇಲೆ ಅವರು ಚರ್ಚೆ ಮಾಡಬೇಕಿತ್ತಲ್ಲ. ಇದನ್ನೆಲ್ಲ ಮಾಡಬೇಡ ಅಂತ ಅವ್ರು ಹೇಳ್ಬೋದಿತ್ತು. ಇವರು ಒಬ್ಬರು ಹಾಲಿ ಶಾಸಕರಿದ್ದಾರೆ, ಈಗ ಅವ್ರು ಕೇಳಿದ್ರೆ ಅವ್ರಿಗೇನಿಲ್ಲ ಅಂತಿದ್ರ ಅಲ್ಲಿ ಕೇಳಬೇಕಿತ್ತು. ಅದನ್ನ ಬಿಟ್ಟು ಅವ್ರ ಮೇಲೆ ಹಾಕೋದು, ಇವ್ರ ಮೇಲೆ ಹಾಕೋದು, ಬೇರೆ ರಾಜಕೀಯ ಇದನ್ನ ಮಾಡ್ತಾ ಎಂಬ ಸಿಬ್ಬಂದಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೆಲ್ಲ ತಪ್ಪು ಅಂತ ನಾವು ಹೇಳ್ತೀವಿ. ಈ ಗುಂಡಾವರ್ತನೆ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ನೌಕರರ ಒಕ್ಕೂಟ ಇದಕ್ಕೆ ನಾವು ಖಂಡಿಸ್ತೀವಿ. ಇದಕ್ಕೆ ಲಕ್ಷ್ಮಣ್ ಸವದಿ ಅವರು ನೇರವಾಗಿ ನಿಮ್ಮ ಪ್ರೆಸ್ ಮೀಟ್ ಕರೆದಾಗಲಿ ನೇರವಾಗಿ ನಮ್ಮ ಜೊತೆ ಚರ್ಚೆ ಬರಬೇಕು. ಇಲ್ಲದ್ರೆ ನಾವು ಸೋಮವಾರದಿಂದ ಬ್ಯಾಂಕನ್ನು ಪ್ರಾರಂಭ ಮಾಡೋಂಗಿಲ್ಲ, ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಹೆಡ್ ಆಫೀಸ್ನಲ್ಲಿ ಅವ್ರು ಬಂದು ಅದಕ್ಕೆ ಏನಿದೆ ಅವ್ರು ಕ್ಲಾರಿಫಿಕೇಶನ್ ಕೊಡಲೇಬೇಕು. ಮತ್ತು ರಾಜ್ಯಾದ್ಯಂತನೂ ಇದು ನಾವು ಸುದ್ದಿಯನ್ನು ಮಾಡ್ತೀವಿ. ನಾ ಅರುಣ್ ಪಾಟೀಲ್ ಅಂತ ಸರ್, ನೀನೇನು ಸಂಘಟನಾ ಕಾರ್ಯದರ್ಶಿ ಇದ್ದೀನಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.